ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರವಿ ಕೆರೂರ್, ನೋವು ನಿವಾರಣಾ ತಜ್ಞ, ಬೆಳಗಾವಿ. ಇವತ್ತು ಮಧ್ಯಂತರ ಉಪವಾಸ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಂದರೇನು, ಇದ್ರ ಮಾಡೋ ಪದ್ಧತಿಗಳ ಬಗ್ಗೆ ನಾನು ಹೇಳ್ತೀನಿ. ನಮ್ಮಲ್ಲಿ ಮೊದಲು ಹಳ್ಳಿ ಜನ ಹೊಲಕ್ಕೆ ಕೆಲಸ ಮಾಡಕ್ ಹೋಗ್ತಿದ್ರಲ್ಲ, ಅವಾಗ ಬೆಳಗ್ಗೆ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ರೆ ಸಂಜೆ ಬಂದು ಊಟ ಮಾಡ್ತಾ ಇದ್ರು. ಆಮೇಲೆ ಸಂಜೆ ಒಂದ್ಸಲ ಊಟ ಮಾಡಿದ್ರೆ ಆಯ್ತು, ಮತ್ತೆ ರಾತ್ರಿ ಏನು ತಿಂತಾ ಇರಲಿಲ್ಲ, ಹಾಗೆ ಮಲಗ್ತಾ ಇದ್ರು. ಸೊ ಅವ್ರು ಒಂಥರ ಈ ಮಧ್ಯಂತರ ಉಪವಾಸನೆ ಮಾಡ್ತಾ ಇದ್ರು. ಮಧ್ಯಂತರ ಉಪವಾಸ ಅಂದ್ರೆ ಏನು ಅಂತಂದ್ರೆ, ಕೆಲವರು 12 ಗಂಟೆ ಉಪವಾಸ ಇದ್ದು 12 ಗಂಟೆ ವಿಭಾಗದಲ್ಲಿ ತಿಂತಾರೆ. ಕೆಲವರು 14 ಗಂಟೆ ಉಪವಾಸ ಇದ್ದು ಉಳಿದಿದ 10 ಗಂಟೆಯಲ್ಲಿ ಊಟ ಮಾಡ್ತಾರೆ. ಕೆಲವರು 16 ಗಂಟೆ ಉಪವಾಸ ಇದ್ದು 8 ಗಂಟೆ ಈ ವಿಭಾಗದಲ್ಲಿ, ದಿನದ 24 ಗಂಟೆಯಲ್ಲಿ 16 ತಾಸು ಉಪವಾಸ ಇದ್ದು ಬರೀ ನೀರು, ಮಜ್ಜಿಗೆ ಆ ಥರ ಮಾತ್ರ ತಗೊಂಡು ಉಳಿದಿದ್ದ 8 ಗಂಟೆಯಲ್ಲಿ ಮಾತ್ರ ಆ ಭಾಗದಲ್ಲಿ ಮಾತ್ರ ತಿಂತಾರೆ. ಇದಕ್ಕೆ ಉಪವಾಸ, ಮಧ್ಯಂತರ ಉಪವಾಸ ಅಂತ ಹೇಳ್ತಾರೆ. ಇದನ್ನ ಪ್ರತಿದಿನ ರೂಢಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಆದ್ರೆ ನೀವು ಶುಗರ್, ಡಯಾಬಿಟಿಸ್ ಆಗಿದ್ರೆ ಅಥವಾ ಬೇರೆ ಹೆಲ್ತ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ ಅವರ ಸಹಾಯ ಮೂಲಕ ಈ ಮಧ್ಯಂತರ ಉಪವಾಸವನ್ನು ಪ್ರಾಕ್ಟೀಸ್ ಮಾಡಿ.